ಈ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗೋಯ್ತಲ್ಲ, ಅದರ ದೃಶ್ಯಗಳು ಒಂದೊಂದೇ ಯಾವಾಗ ಬರ್ತಾ ಇದೆ ಗೊತ್ತಾಗ್ತಿಲ್ಲ, ಹೆಂಗೆ ಬರ್ತಾ ಇವೆ ಅಂತ ಹೇಳಿ. ಕೆಲವು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ, ಬಟ್ ಆಚೆ ಬಂದಿರಲಿಲ್ಲ. ಈಗ ಒಂದು ವಿಚಾರ ಮಾತ್ರ ಬೆಳಕಿಗೆ ಬರ್ತಾ ಇದೆ. ಒಂದು ವಿಡಿಯೋ ನಿಮಗೆ ಕಾಣಿಸ್ತಾ ಇತ್ತು, ವಿಮಾನ ಹೋಗ್ಬಿಟ್ಟು ಬೀಳುತ್ತೆ ಅಲ್ವಾ, ಹೆಂಗಿದ್ ರೆಕಾರ್ಡ್ ಆಗಿತ್ತು ಅನ್ನುವಂಥದ್ದು. ಸೊ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ, ಘನಘೋರ ದುರಂತದ ಮತ್ತೊಂದಷ್ಟು ವಿಡಿಯೋಗಳು ಈಗ ಹೊರಗೆ ಬರ್ತಾ ಇವೆ. ಬಿಜೆ ಮೆಡಿಕಲ್ ಕಾಲೇಜ್ಗೆ ಅಪ್ಪಳಿಸಿತ್ತು ವಿಮಾನ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ಧಗಧಗಿಸಿ ಹೋಯಿತು ವಿಮಾನ. ಬೆಂಕಿಯಿಂದ ಕೆನ್ನಾಲಿಗೆನೆ ಕಾಣಿಸಿಕೊಳ್ತಾರೆ. ಪ್ರಾಣ ಉಳಿಸಿಕೊಳ್ಳೋಕೆ ಬಾಲ್ಕನಿಯಿಂದ ವಿದ್ಯಾರ್ಥಿಗಳು ಜಿಗಿದಿದ್ದಾರೆ. ಜೀವ ಭಯದಲ್ಲಿ ಜಿಗಿತಾ ಇರುವಂತಹ ವಿದ್ಯಾರ್ಥಿಗಳು, ಅದರ ದೃಶ್ಯಾವಳಿಗಳು ಈಗ ಲಭ್ಯವಾಗ್ತಾ ಇದೆ ಒಂದೊಂದೇನೆ. ದೃಶ್ಯಗಳನ್ನ ನೋಡ್ಬೇಕು ನೀವು, ಹೇಗಿದೆ ಅಲ್ಲಿ ನೋಡಿ, ಹೇಗೆ ಅಲ್ಲಿಂದ ಜಂಪ್ ಮಾಡ್ತಾ ಇದಾರಂತೆ ನೋಡಿ. नहीं पड़ा नहीं पड़ा ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅಲ್ಲಿ ತಮ್ಮ ಜೀವವನ್ನು ಉಳಿಸಿಕೊಳ್ಳೋಕೆ ಪರದಾಡಿದ್ರು ಅಂತ ನೋಡ್ಕೊಳ್ಳಿ. ಹಿಂದ್ಗಡೆಗೆ ಹಾಸ್ಟೆಲ್, ಅದು ಹಾಸ್ಟೆಲ್ ಕಡೆಯಿಂದ ಹೇಗೆ ಜಂಪ್ ಮಾಡ್ತಾ ಇದ್ರು ಅಂತ ಹೇಳಿ. ಯಾಕೆ ಅಂತಂದ್ರೆ ಯಾರಿಗಾದ್ರೂ ಜೀವ ಅಲ್ರಿ, ಭಯ ಆಗೇ ಆಗತ್ತೆ. ಉಳಿಸ್ಕೊಳ್ಳೋಕೆ ಏನಾದರೂ ಒಂದು ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಲೆ ಓಡೋದಿಲ್ಲ. ಯಾರಾದರೂ ಇರಲಿ, ಅವ್ರು ಮೆಡಿಕಲ್ ಸ್ಟೂಡೆಂಟ್ಸ್ಗಳಾಗಿದ್ರು ಕೂಡ, ಅಷ್ಟೊಂದೆಲ್ಲ ಓದಿದಾರಲ್ಲ, ತಲೆ ಬೇಡವ ಅವ್ರಿಗೆ ಅಂತ. ಏನು ಜೀವ ಅದು? ಫೈನಲಿ ಅವನು ಒಬ್ಬನ ಮನುಷ್ಯನೇ, ಅವನಿಗೂ ಒಂದು ಭಯ ಅನ್ನೋದಿರುತ್ತೆ, ಅವನಿಗೂ ಒಂದು ಆತಂಕ ಇರುತ್ತೆ. ಏನಪ್ಪ ಜೀವ ಉಳಿಸ್ಕೊಳ್ಬೇಕು ಅನ್ನೋದಿರುತ್ತೆ ಎಂತಹ ವ್ಯಕ್ತಿಗಾದರೂ ಕೂಡ. ಅವನು ಆ ಬೆಂಕಿಯಲ್ಲಿ ಹತ್ಕೊಂಡು ಇದೆ, ಆ ರೀತಿಯಾಗಿ ಆಗಿದೆ ಅಂತಂದಾಗ ಬಂಡ ಧೈರ್ಯದಲ್ಲಿ ಯಾರೂ ನಿಂತ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಜೀವ ಉಳಿಸ್ಕೊಳ್ಳೋಕೆ ಹೆಂಗಾದ್ರೂ ಒಂದು ಪ್ರಯತ್ನ ಮಾಡ್ತಾರೆ. ಆ ಅಟೆಂಪ್ಟನ್ನು ಅವ್ರು ಮಾಡಿರೋದು ವಿದ್ಯಾರ್ಥಿಗಳು. ಬಟ್ ಈ ಸಂದರ್ಭದಲ್ಲಿ ಇಲ್ಲಿ ಯಾರಾದರೂ ಬಿದ್ದರೆ ವಿದ್ಯಾರ್ಥಿಗಳು, ಏನಾಯಿತು, ಎಷ್ಟು ಜನಕ್ಕೆ ಪೆಟ್ಟಾಯಿತು, ಯಾವ ಫ್ಲೋರಿಂದ ಅವರೆಲ್ಲ ಜಂಪ್ ಮಾಡಿದ್ದು. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆ ಸಂದರ್ಭ ಹೇಗಿರಬಹುದು ಅನ್ನುವಂಥ ಒಂದು ಕಲ್ಪನೆ ಬಂದೇ ಬರುತ್ತೆ. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ಭಯದಲ್ಲಿ ಆಚೆ ಜಂಪ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಒಳಗಡೆ ಏನೋ ಆಗಿದೆ ಅಂತಾನೆ ಅರ್ಥ ಆಗಿರುತ್ತೆ. ಈ ದೃಶ್ಯಗಳು ಇತ್ತೀಚೆಗೆ ಬರಕ್ಕೆ ಶುರು ಆಗ್ತಾ ಇದೆ ಅಂತಂದ್ರೆ ಎಲ್ಲಿದ್ದು ಎಲ್ಲ ದೃಶ್ಯಾವಳಿಗಳು ಹೇಗೆ ಆಚೆ ಬರ್ತಾ ಇವೆ ಎಲ್ಲ ಈಗ? ಅರುಣ್, ಒಬ್ಬೊಬ್ರು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಅದು ಇವಾಗ ವೈರಲ್ ಆಗ್ತಾ ಇದೆ. ಬಟ್ ಆ ದುರಂತ ನಡೆದಂತಹ ಸಂದರ್ಭದಲ್ಲಿನ ಕರಾಳತೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಸ್ಪೆಷಲಿ ಅವರಂತೂ ಕಂಪ್ಲೀಟ್ ಆಗಿ ಅಮಾಯಕರು, ಅಲ್ಲಿದ್ದವರು ಎಲ್ಲರೂ ಕೂಡ ಒಂದೇ ಸಲ ಸ್ಫೋಟದ ಸದ್ದು ಕೇಳಿಸುತ್ತೆ. ತುಂಬಾ ಜನ ಹೇಳ್ತಾ ಇದ್ರು, ನಾವೇನೋ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತು ಅಥವಾ ಏನೋ ಭೂಕಂಪನ ಆಯ್ತು, ಈ ರೀತಿಯ ಭಯದ ವಾತಾವರಣ. ಅಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತಾನೂ ಗೊತ್ತಾಗ್ತಾ ಇರಲಿಲ್ಲ. ಭಾರಿ ಸ್ಫೋಟದ ಸದ್ದು, ಇನ್ನೊಂದು ಕಡೆಗೆ ಬೆಂಕಿಯ ಚೆಂಡಿನ ರೀತಿಯಲ್ಲಿ ಎಲ್ಲಾ ಕಡೆ ಕೂಡ ಬೆಂಕಿ ಕೆನ್ನಾಲಿಗೆ ಚಾಚುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಸೊ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಆ ವಿದ್ಯಾರ್ಥಿಗಳು ಎಷ್ಟು ಪರದಾಟ ಪಟ್ರು ಅಂದ್ರೆ, ಒಂದು ಬಾಲ್ಕನಿಯಿಂದ ಕೆಳಗಡೆ ಜಿಗಿದು ತಮ್ಮ ಜೀವವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಅಂದ್ರೆ ಕೆಳಗಡೆ ಬಿದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅತ್ತ ತಕ್ಷಣಕ್ಕೆ ಪಾರಾಗಬೇಕು ಅನ್ನುವಂತಹ ಧಾವಂತದಲ್ಲಿ ಅವರು ಆ ರೀತಿಯ ಸಾಹಸವನ್ನ, ಹೊರಗಡೆ ಜನ ಕೂಡ ಕಿರ್ಚಾಡ್ತಾ ಇರೋದನ್ನ ಕೇಳ್ತಾ ಇರ್ಬೋದು. ಆ ವಿದ್ಯಾರ್ಥಿಗಳು ಬಾಲ್ಕನಿಯಿಂದ ಜಿಗಿತಾ ಇದ್ದಂಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ದಯವಿಟ್ಟು ಜಿಗಿಬೇಡಿ ಅಂತ ಒಂದಿಷ್ಟು ಜನ ಸಲಹೆಯನ್ನ ಕೊಡ್ತಾರೆ. ಇನ್ನೊಂದು ಜನ ಹೊರಗಡೆ ಬನ್ನಿ, ಹೇಗಾದ್ರೂ ಇದರಿಂದ ಪಾರಾಗಿ ಅಂತ ಹೇಳ್ತಾ ಇದ್ರೆ. ಆ ಬಿಲ್ಡಿಂಗ್ ನ ಪಕ್ಕದಲ್ಲೇ ಬೆಂಕಿ ಹಪ್ಕೊಂಡು ಬರ್ತಾ ಇದೆ. ಆ ಬಿಲ್ಡಿಂಗ್ ಅನ್ನ ಸುಡುವ ರೀತಿಯಲ್ಲಿ ಬೆಂಕಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಊಟ ಮಾಡ್ತಾ ಇದ್ದಂತಹ ಸಂದರ್ಭ ಅದು ಅನೇಕ ಆ ಚಿತ್ರಣದಲ್ಲೂ ಕೂಡ ನೋಡ್ತಾ ಇರ್ಬೋದು. ಯಾವ ರೀತಿ ತಟ್ಟೆ ಲೋಟ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು, ಫರ್ನಿಚರ್ಗಳು ಸುಟ್ಟು ಕರಕಲಾಗಿರುವಂಥದ್ದು, ಬಿಲ್ಡಿಂಗ್ ನ ಭಾಗವೇ ಕೊಲಾಪ್ಸ್ ಆಗಿರುವಂಥದ್ದು. ಸೊ ಈ ರೀತಿಯ ದೃಶ್ಯಾವಳಿಗಳು ದುರಂತ ಯಾವ ರೀತಿ ನಡೀತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಪಾಪ ವಿದ್ಯಾರ್ಥಿಗಳ ಕೊನೆಯ ಕ್ಷಣದ ಅನೇಕ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಯ ಕ್ಷಣ ಯಾವ ರೀತಿ ಪ್ರಯತ್ನವನ್ನ ಪಡ್ತಾ ಇದ್ರು ವಿದ್ಯಾರ್ಥಿಗಳ ಪರದಾಟ ಅನ್ನುವಂಥದ್ದು ಈ ಒಂದು ವಿಡಿಯೋದ ಮೂಲಕ ಗೊತ್ತಾಗ್ತಾ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. नहीं पड़ा
ಯಾವುದೇ